ನೋಡಿ, ಫಾರ್ ಎಮ್ ಸಿ ಕ್ಯೂ ಕ್ವಶನ್ಸು 2 ಮಾರ್ಕ್ಸ್ಗೂ ಕೇಳ್ಬೋದು, ಎಮ್ ಸಿ ಕ್ಯೂನಲ್ಲಿ ಬೇಕಾದರೂ ಕೇಳ್ಬೋದು. ನೋಡಿ, ದ ರೇಟ್ ಆಫ್ ಚೇಂಜ್ ಆಫ್ ಏರಿಯಾ ಆಫ್ ಎ ಸರ್ಕಲ್ ಪರ್ ಸೆಕೆಂಡ್ ವಿತ್ ರೆಸ್ಪೆಕ್ಟ್ ಟು ಇಟ್ಸ್ ರೇಡಿಯಸ್ ಆರ್ ವೆನ್ ಆರ್ ಇಸ್ ಈಕ್ವಲ್ ಟು 5 ಸೆಂಟಿಮೀಟರ್. ಆಪ್ಷನ್ ಎ 10 pi ಸ್ಕ್ವೇರ್ ಸೆಂಟಿಮೀಟರ್ ಪರ್ ಸೆಕೆಂಡ್, ಆಪ್ಷನ್ ಬಿ 12 pi ಸ್ಕ್ವೇರ್ ಸೆಂಟಿಮೀಟರ್ ಪರ್ ಸೆಕೆಂಡ್, ಆಪ್ಷನ್ ಸಿ 8 pi ಸ್ಕ್ವೇರ್ ಸೆಂಟಿಮೀಟರ್ ಪರ್ ಸೆಕೆಂಡ್, ಆಪ್ಷನ್ ಡಿ 11 pi ಸ್ಕ್ವೇರ್ ಸೆಂಟಿಮೀಟರ್ ಪರ್ ಸೆಕೆಂಡ್. ಇಲ್ಲಿ ವಾಟ್ ಇಸ್ ದ ನೋಡಿ ರೇಟ್ ಆಫ್ ಚೇಂಜ್ ಆಫ್ ಏರಿಯಾ ಆಫ್ ದಿ ಸರ್ಕಲ್ ಅಂದಾಗ ವಾಟ್ ಇಸ್ ದ ಏರಿಯಾ ಆಫ್ ದಿ ಸರ್ಕಲ್? ಪೈ ಆರ್ ಸ್ಕ್ವಯರ್. ಇಲ್ಲಿ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಆರ್ ಅಂತ ಕೊಟ್ಟಿದ್ದಾರೆ. ಸ್ಟೂಡೆಂಟ್ಸ್ ಏನು ಮಾಡ್ತೀರಿ, ವಿತ್ ರೆಸ್ಪೆಕ್ಟ್ ರೇಟ್ ಅಂತ ಕೊಟ್ಟಿರೋದ್ರಿಂದ ಡಿ ಆರ್ ಬೈ ಡಿ ಟಿ, ಡಿ ಎ ಬೈ ಡಿ ಟಿ ಅಂತ ಬರೆದು ಬಿಡ್ತೀರಿ. ಇಲ್ಲಿ ನೋಡಬೇಕು, ವಿತ್ ರೆಸ್ಪೆಕ್ಟ್ ಟು ರೇಡಿಯಸ್ ಅಂತ ಕೊಟ್ಟಾಗ ಇದನ್ನು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಆರ್. ಡಿ ಎ ಬೈ ಡಿ ಆರ್ ಇಸ್ ಈಕ್ವಲ್ ಟು ಪೈ ಇಂಟು ಆರ್ ಸ್ಕ್ವೇರ್. ನಾವು ಎಕ್ಸ್ ಸ್ಕ್ವೇರ್ಗೆ 2x ಅಂತೀವಲ್ವಾ, ಸೇಮ್ ಅದೇ ಥರನೇ ಎಕ್ಸ್ ಸ್ಕ್ವೇರ್ಗೆ ಡೆರಿವೇಟಿವ್ 2x, ಆರ್ ಸ್ಕ್ವೇರ್ಗೆ 2r. ಇಲ್ಲಿ ಗಿವನ್ ಆರ್ ಇಸ್ ಈಕ್ವಲ್ ಟು 5, ಆರ್ ಇಸ್ ಈಕ್ವಲ್ ಟು 5, 2 pi ಆರ್ ಇಸ್ ಈಕ್ವಲ್ ಟು 5 ಅಂದರೆ 5 ಇಂಟು 2 10 pi ಸ್ಕ್ವಯರ್ ಸೆಂಟಿಮೀಟರ್ ಪರ್ ಸೆಕೆಂಡ್. ಆನ್ಸರ್ ಈಸ್ 10 pi. ಅಲ್ಲಿಗೆ ಆಪ್ಷನ್ ಎ ಇಸ್ ದ ಆನ್ಸರ್. ಸೆಕೆಂಡ್ ಕ್ವಶನ್, ದ ಟೋಟಲ್ ಕಾಸ್ಟ್ ಇನ್ rupees associated with the production of x units of an item is given by C of x is equal to 0.05 x cube minus 0.02 x square plus 30x plus 5000. The marginal cost when 3 units are produced is option A rupees 30, option B 31.23, option C rupees 61, option D rupees 34. ಓಕೆ, ಈ ಸೆಕೆಂಡ್ ಒಂದನ್ನು ನಾನು ಯಾವ ಥರ ಎಕ್ಸ್ಪ್ಲೈನ್ ಮಾಡ್ತೇನೆ ಅದೇ ಥರ ಥರ್ಡ್ ಒನ್ ನೀವೇ ಮಾಡಿ, ಫೋರ್ತ್ ಒನ್ ನೀವೇ ಮಾಡಿ, ಫಿಫ್ತ್ ಒನ್ ನೀವೇ ಟ್ರೈ ಮಾಡಿ. ಓಕೆ, ಸೆಕೆಂಡ್ ಒನ್ ನಾನು ಎಕ್ಸ್ಪ್ಲೈನ್ ಮಾಡೋದನ್ನ ಅಬ್ಸರ್ವ್ ಮಾಡಿ. ಇಲ್ಲಿ ಫಂಕ್ಷನ್ ಸಿ ಆಫ್ ಎಕ್ಸ್ ಅಂತ ಕೊಟ್ಟಿದ್ದಾರೆ. ಸಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಏನು ಕೊಟ್ಟಿದ್ದಾರೆ, 0.05 ಎಕ್ಸ್ ಕ್ಯೂಬ್ ಮೈನಸ್ 0.02 ಎಕ್ಸ್ ಸ್ಕ್ವಯರ್ ಪ್ಲಸ್ 30x ಪ್ಲಸ್ 5000 ಎಷ್ಟು ಬೇಕಾದರೂ ಕೊಡಲಿ. ಡಿಫ್ರೆನ್ಷಿಯೇಟ್ ಮಾಡಿ. ಡಿ ಸಿ ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು ನಮಗೆ ಗೊತ್ತಿದೆ ಅಲ್ವಾ, ವಾಟ್ ಈಸ್ ದ ಡೆರಿವೇಟಿವ್ ಆಫ್ 2x ಕ್ಯೂಬ್ ಅಂದರೆ ಫಸ್ಟ್ ಇವೆರಡು ಮಲ್ಟಿಪ್ಲಿಕೇಶನ್ ಮಾಡ್ತೀವಿ, 3 ಇಂಟು 2 6x ಸ್ಕ್ವಯರ್ ಅಂತೀವಲ್ವಾ. ಅದೇ ಥರ ಇಲ್ಲಿ 0.05 ಡೆಸಿಮಲ್ ಪಾಯಿಂಟ್ ಕೊಟ್ಟಿದ್ದಾರೆ. 5 3 15, 0.15 ಎಕ್ಸ್ ಸ್ಕ್ವಯರ್ ಮೈನಸ್ 2 ಇಂದ 0.02 ಮಲ್ಟಿಪ್ಲಿಕೇಶನ್ ಮಾಡ್ತೀರಿ. ಕ್ಯಾಲ್ಕುಲೇಟರ್ ಅಲ್ಲೋ ಇರೋದ್ರಿಂದ ಗುಣಿಸ್ಬೋದು ನೀವು. 0.05 ಇಂಟು 3 ಗುಣಿಸಿದ್ರೆ 0.15 ಎಕ್ಸ್ ಸ್ಕ್ವಯರ್, 0.02 ಇಂಟು 2 ಗುಣಿಸಿದ್ರೆ 0.04 ಎಕ್ಸ್ ಪ್ಲಸ್ ಡೆರಿವೇಟಿವ್ ಆಫ್ ಎಕ್ಸ್ ಅಂದರೆ 1, ರಿಮೈನಿಂಗ್ 30, ಡೆರಿವೇಟಿವ್ ಆಫ್ ಕಾನ್ಸ್ಟೆಂಟ್ ಇಸ್ 0, ಡಿಫ್ರೆನ್ಷಿಯೇಷನ್ ಇಸ್ ಓವರ್. ಅಟ್ ಎಕ್ಸ್ ಇಸ್ ಈಕ್ವಲ್ ಟು ಇಲ್ಲಿ ಕೊಟ್ಟಿದೆ ನೋಡಿ, ಎಕ್ಸ್ ಇಸ್ ಈಕ್ವಲ್ ವೆನ್ 3 ಯೂನಿಟ್ಸ್ ಅಂದರೆ ಎಕ್ಸ್ ಇಸ್ ಈಕ್ವಲ್ ಟು 3. ಅಲ್ಲಿಗೆ 0.15 3 ಸ್ಕ್ವೇರ್ ಅಂದರೆ 9 ಮೈನಸ್ 0.04 ಇಂಟು 3 ಪ್ಲಸ್ 30. ಕ್ಯಾಲ್ಕುಲೇಟರ್ ಯೂಸ್ ಮಾಡಿ. 0.15 ಇಂಟು 9 45, 13 2 ಡೆಸಿಮಲ್ 1.35. ಕ್ಯಾಲ್ಕುಲೇಟರ್ ಅಲ್ಲ ಇದೆ, ಯೂಸ್ ಮಾಡಿ. ಮೈನಸ್ 12 0.12 ಪ್ಲಸ್ 30. ಈಗ 1.35 ಮೈನಸ್ 0.12 ಅಂದರೆ 3 2 1.23 ಪ್ಲಸ್ 30. ಅಲ್ಲಿಗೆ 30 ಪ್ಲಸ್ 1.23 ಅಂದರೆ 31.23. ನನಗೆ ಬಂದಿರೋದು 31.23 ಅಂತ ಬಂದಿದೆ. ಅಲ್ಲಿಗೆ ಆಪ್ಷನ್ ಬಿ ಇಸ್ ದ ಆನ್ಸರ್. ಇದೇ ಪ್ಯಾಟ್ರನಲ್ಲಿ ಈ ಪ್ರಾಬ್ಲಮ್ಸ್ ಮಾಡಿ. ವೆರಿ ಸಿಂಪಲ್. ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿ, ಎಕ್ಸ್ ಇಸ್ ಈಕ್ವಲ್ ಟು 5 ಸಬ್ಸ್ಟಿಟ್ಯೂಟ್ ಮಾಡಿ. ಅದೇ ಮಾರ್ಜಿನಲ್ ರೆವಿನ್ಯೂ ಡಿಫ್ರೆನ್ಷಿಯೇಟ್ ಮಾಡಿ. ಎಕ್ಸ್ ಇದನ್ನು ಡಿ ಆರ್ ಬೈ ಡಿ ಎಕ್ಸ್ ಅಂತ ಬರೀರಿ. ಇಯರ್ ಸೇಮ್ ಅದೇ ಥರನೇ ರೇಡಿಯಸ್ ಆಫ್ ಎ ಸರ್ಕಲ್ ಈಸ್ ಇನ್ಕ್ರೀಸಿಂಗ್ ಅಟ್ ದ ರೇಟ್ ಆಫ್ ರೇಡಿಯಸ್ ಆಫ್ ದಿ ಸರ್ಕಲ್ ಇನ್ಕ್ರೀಸಿಂಗ್ ಅಟ್ ದ ರೇಟ್ ಆಫ್ ಡಿ ಆರ್ ಬೈ ಡಿ ಟಿ. ದ ರೇಟ್ ಆಫ್ ಇನ್ಕ್ರೀಸ್ ಆಫ್ ಇಟ್ಸ್ ಸರ್ಕಂಫರೆನ್ಸ್ ಡಿ ಸಿ ಬೈ ಡಿ ಟಿ ಕಂಡುಹಿಡಿತೀರಿ. ಓಕೆ, ರೇಟ್ ಆಫ್ ಇನ್ಕ್ರೀಸ್ ಆಫ್ ಇಟ್ಸ್ ಸರ್ಕಂಫರೆನ್ಸ್ ಡಿ ಸಿ ಬೈ ಡಿ ಟಿ ಈಸ್ ಈಕ್ವಲ್ ಟು ವಾಟ್ ಇಸ್ ಸರ್ಕಂಫರೆನ್ಸ್ ಆಫ್ ದಿ ಸರ್ಕಲ್ ಫಾರ್ಮುಲಾ 2 pi r. dc by dt is equal to 2 pi dr by dt. ಇಲ್ಲಿ ಗಿವನ್ ಏನು ಕೊಟ್ಟಿದ್ದಾರೆ, ರೇಡಿಯಸ್ ಆಫ್ ಸರ್ಕಲ್ ಈಸ್ ಇನ್ಕ್ರೀಸಿಂಗ್ ಅಟ್ ದ ರೇಟ್ ಆಫ್, ಅಲ್ಲಿಗೆ ಡಿ ಆರ್ ಬೈ ಡಿ ಟಿ
dr/dt is given 2 pi into 0.7 ಅಲ್ಲಿಗೆ 0.7 into 0.0